ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮೇ ವ್ಲಾಗ್ಸ್. ಭಾಳ ದಿನದ ನಂತರ ಇವತ್ತೊಂದು ಸ್ಪೆಷಲ್ ವಿಡಿಯೋ ಮಾಡತ್ತೇನೆ ರೀ. ಅದೇ ಏನಪ್ಪ ಅಂತಂದ್ರೆ ಹೋಮ್ ಮೇಡ್ ತಿರಮಿಸು ಎಲ್ಲರೂ ಮಾಡತ್ತಿದ್ರು, ಭಾಳ ವೈರಲ್ ಆಗಿತ್ತು. ನೋಡೋಣ ಹೆಂಗಾಗುತ್ತತ್ತ ನಾನು ಒಂದು ಟ್ರೈ ಮಾಡಿದೆ. ಹೋಮ್ ಮೇಡ್ ತಿರಮಿಸು ಮಾಡೋಕೆ ಏನೇನು ಐಟಮ್ಸ್ ಬೇಕಪ್ಪ ಅಂತಂದ್ರೆ ಬ್ರೆಡ್ಡು, ಕೋಕೋ ಪೌಡರ್, 1-2 ಟೇಬಲ್ ಸ್ಪೂನಷ್ಟು ಮೊಸರು, ಹಾಲು ಮತ್ತು ಪನ್ನೀರು, 1 ಟೇಬಲ್ ಸ್ಪೂನಷ್ಟು ಕಾಫಿ ಪೌಡರ್ ಬೇಕು ರೀ ಬ್ರೆಡ್ ನೆನ್ಸಾಕ. ಮತ್ತು ಸ್ವೀಟಿಗೆ ಸಂಬಂಧ ಒಂದು ಸ್ವಲ್ಪ ಜೇನುತುಪ್ಪ, ಇಷ್ಟು ಐಟಮ್ ಇದ್ರೆ ಸಾಕು. ಈಗ ತಿರಾಮಿಸು ಹೆಂಗೆ ಮಾಡೋದಂತಂದು ನೋಡ್ಕೊಂಬರೋಣಂತ ಬರ್ರಿ. ಮಿಕ್ಸಿ ಜಾರಿಗೆ ಹೆಚ್ಚು ಇಟ್ಕೊಂಡಿದ್ದಂಥ ಒಂದಿಷ್ಟು ಪನ್ನೀರ್ ಹಾಕಬೇಕು. ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಮೊಸರು ಹಾಕಬೇಕು. ಆಮೇಲೆ ಹಾಲು, ಒಂದಿಷ್ಟು ಜೇನುತುಪ್ಪ ಹಾಕಿರಿ, ಅದು ನಿಮ್ಮ ಸ್ವೀಟ್ ತಕ್ಕಂಗೆ. ಇಷ್ಟೆಲ್ಲ ಹಾಕಿ ಸಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ನಾನು ಹಾಕೋತ್ಲೆ ಹಾಲು ಒಂದು ಸ್ವಲ್ಪ ಹೆಚ್ಚಿಗೆ ಆಯ್ತು. ಇರಲಿ ಪರವಾಗಿಲ್ಲ, ನಡೀತೈತೆ. ಫಸ್ಟ್ ಟೈಮ್ ಮಾಡತ್ತೇನಲ್ಲ ಹೆಂಗಾಗತ್ತೆ ಅಂತಂದು ನೋಡೋಣ. ಇದನ್ನು ಮಿಕ್ಸಿ ಮಾಡ್ಕೊಂಡ ನಂತರ ನೋಡಿರಿ ನಮ್ಮ ಮಿಕ್ಸಿ ರೆಡಿ ಆಯಿತು. ಆಮೇಲೆ ಇಲ್ಲೊಂದಿಷ್ಟು ಕಾಫಿ ಪೌಡ್ರ್ ತೆಗೆದಿಟ್ಕೊಂಡಿದ್ವಲ್ಲ, ಅದಕ್ಕೆ ಒಂದಿಷ್ಟು ಬಿಸಿ ನೀರು ಹಾಕಿ ಕಲಿಸ್ಕೋಬೇಕು. ಬಿಸಿ ನೀರು ಮತ್ತು ಕಾಫಿ ಪೌಡ್ರದ ಡಿಕಾಕ್ಷನ್ನ ರೆಡಿ ಆದಿದ್ಮೇಲೆ ಈಗ ಬ್ರೆಡ್ ಪೀಸಸ್ ಏನದಾವಲ್ಲ ಅವನ್ನ ಸೈಡೆಲ್ಲ ಬ್ರೌನ್ ಕಲರ್ದು ಕಟ್ ಮಾಡ್ಕೋಬೇಕು. ಆಮೇಲೆ ಬ್ರೆಡ್ ನಿಮ್ಮ ಇಷ್ಟ, ನೀವು ಸಣ್ಣ ಪೀಸ್ ಆದರೂ ಕಟ್ ಮಾಡಿಕೊಡ್ರಿ, ಇಲ್ಲ ದೊಡ್ಡದಾದರೂ ಕಟ್ ಮಾಡಿಕೊಡ್ರಿ, ನಿಮ್ಮ ಇಷ್ಟಕ್ಕೆ ತಕ್ಕಂಗೆ ಕಟ್ ಮಾಡ್ಕೊಂಡಿರೋಂಥ ಪೀಸ್ನ ಈಗೇನು ಅದು ಕಾಫಿ ಡಿಕಾಕ್ಷನ್ ಮಾಡಿಟ್ಟಿರಲ್ಲ ಅದ್ರೊಳಗೆ ಡಿಪ್ ಮಾಡಬೇಕು. ಅದು ಕಾಫಿ ನೀರೊಳಗೆ ಎದ್ದೆದ್ದು ಒಂದು ಡಬ್ಬಿ ಒಳಗೆ ಸ್ಟೋರ್ ಮಾಡಿಕೊಡ್ರಿ. ಫಸ್ಟ್ ಲೇಯರು ನಾನೊಂದು 3 ಪೀಸ್ ಹಾಕ್ಕೊಳತ್ತೀನಿ. ಅದ್ರ ಮೇಲೆ ಇದು ಪನ್ನೀರ್ ಮತ್ತು ಹಾಲಿಂದೇನು ಮಿಶ್ರಣ ಇತ್ತಲ್ಲ ಮಿಕ್ಸಿ ಮಾಡಿಟ್ಟಿದ್ದು, ಅದನ್ನು ಅದ್ರ ಮೇಲೆ ಹಾಕ್ಕೊಳಕತ್ತೀನಿ. ಈಗ ಅದ್ರ ಮೇಲೆ ಮತ್ತೊಂದು ಲೇಯರ್ ಬ್ರೆಡ್ ಹಾಕಿ ಮತ್ತು ಅದ ಮಿಶ್ರಣ ಹಾಕಿ ಕ್ಲೋಸ್ ಮಾಡಿ 1-2 ಅವರ್ ಫ್ರೀಝರ್ ಒಳಗಿಟ್ಟು ತಣ್ಣಗೆ ಮಾಡೋಕ್ಕಿಟ್ಟೀನಿ. ನೋಡೋಣ ಬರ್ರಿ ಹೆಂಗಾಗುತ್ತಂತಂದು ನಾನು ವೆಯ್ಟ್ ಮಾಡತ್ತೀನಿ. ತೆಗೆದು ನೋಡಿದ್ರೆ ಚೆನ್ನಾಗಿತ್ತು. ಆಮೇಲೆ ಒಂದು ಸ್ವಲ್ಪ ಕೋಕೋ ಪೌಡ್ರ್ ಅದ್ರ ಮೇಲೆ ಉದುರಿಸ್ಬೇಕು. ಸಾಣಿಗೆ ಒಳಗೆ ಹಾಕಿ ಒಂದು ಸ್ವಲ್ಪ ಕೈಯಿಂದ ಟಪ ಟಪ ಅಂತ ಹೊಡೆದ್ರೆ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗ್ತೈತಿ. ಇಷ್ಟ ನೋಡ್ರಿ ತಿರಾಮಿಸು ರೆಸಿಪಿ. ಮತ್ತು ಇದ್ರಾಗ ಏನಿಲ್ಲ, ನೀವು ಒಂದು ಸಲ ಟ್ರೈ ಮಾಡಿರಿ, ಹೆಂಗಾಗೈತೆ ಅಂತಂದು ಕಮೆಂಟ್ ಮಾಡಿರಿ. ಆ್ಯಕ್ಚುಲಾಗಿ ಇದು ತಿರಾಮಿಸು ಹೆಂಗೈತೆ ಅಂತ ನಾನಂತೂ ಟೇಸ್ಟ್ ಮಾಡಿಲ್ಲ. ಈಗ ಇದು ಮಾಡಿದ ಮಾತ್ರ ಒಂದು ಲೆವೆಲಿಗೆ ಚಂದಿತ್ತು, ಕೆಡ್ಸೋಂಗೆ ಮಾತ್ರ ಇದ್ದಿಲ್ಲ, ಚಲೋ ಆಗಿತ್ತು. ನೀವು ಯಾರು ತಿಂದಿದ್ರೆ ಟೇಸ್ಟ್ ಗೊತ್ತಿದ್ದವರು ನೀವು ಒಂದು ಸಲ ಮನ್ಯಾಗ ಟ್ರೈ ಮಾಡಿ ನೋಡ್ರಿ, ಹಂಗೆ ಆಗೈತೋ ಇಲ್ಲೋ ಅಂತಂದು ಕಮೆಂಟ್ ಮಾಡಿರಿ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗೋಣಂತೆ. ಬಾಯ್ ಬಾಯ್.